ಮಡಿವಾಳ ಠಾಣಾ ವ್ಯಾಪ್ತಿಯಲ್ಲಿ 20 ಲಕ್ಷ ದರೋಡೆ ಕೇಸ್ಗೆ ಸಂಬಂಧಪಟ್ಟ ಹಾಗೆ ಸಿಐಡಿ ಇನ್ಸ್ಪೆಕ್ಟರ್ ಮಹೇಶ್ ಕನಕಗಿರಿಯನ್ನ ಪೊಲೀಸರು ಬಂಧಿಸಿದ್ದಾರೆ. ಬೆಂಗಳೂರಲ್ಲಿ ಅರೆಸ್ಟ್ ಮಾಡಿದ್ದಾರೆ ಮಡಿವಾಳ ಪೊಲೀಸರು. ನಿನ್ನೆ ಮಡಿವಾಳದ ಹೋಟೆಲ್ ಒಂದರಲ್ಲಿ ದರೋಡೆ ಆಗಿರುತ್ತೆ. ಕೇರಳ ಮೂಲದ ವ್ಯಕ್ತಿಗಳ ಬಳಿ ಇದ್ದಂತಹ 20 ಲಕ್ಷ ರೂಪಾಯಿಯನ್ನ ದರೋಡೆ ಮಾಡಲಾಗಿತ್ತು. ಪೊಲೀಸರು ಅಂತ 20 ಲಕ್ಷ ರಾಬರಿ ಮಾಡಿದ್ರು ಮೂವರು. ದರೋಡೆ ವೇಳೆ ಹೋಟೆಲ್ ಕೆಳಗಡೆನೆ ಈ ಇನ್ಸ್ಪೆಕ್ಟರ್ ಕೂಡ ಇರ್ತಾರೆ. ಪೊಲೀಸ್ ಜೀಪ್ನಲ್ಲೇ ಕುಳಿತಿದ್ರು ಇನ್ಸ್ಪೆಕ್ಟರ್ ಮಹೇಶ್. ಪ್ರಾಥಮಿಕ ತನಿಖೆಯ ವೇಳೆ ಮಹೇಶ್ ಭಾಗಿಯಾಗಿರೋದು ಮಾಹಿತಿ ಸಿಕ್ಕಿದೆ. ಹೀಗಾಗಿ ಇನ್ಸ್ಪೆಕ್ಟರ್ ಮಹೇಶ್ನನ್ನ ಬಂಧಿಸಿ ವಿಚಾರಣೆ ನಡೆಸ್ತಾ ಇದ್ದಾರೆ. ಮಡಿವಾಳ ಠಾಣೆ ಪೊಲೀಸರು ಈಗ ತನಿಖೆಯನ್ನು ಮುಂದುವರಿಸಿದ್ದಾರೆ. ಈ ಪ್ರಕರಣದಲ್ಲಿ ಇದುವರೆಗೆ ಇಬ್ಬರನ್ನ ಪೊಲೀಸರು ಬಂಧಿಸಿದ್ದಾರೆ. ಕುಪೇಂದ್ರ ಮತ್ತು ಇನ್ಸ್ಪೆಕ್ಟರ್ ಮಹೇಶ್ ಕನಕಗಿರಿ ಇಬ್ಬರನ್ನು ಕೂಡ ಬಂಧಿಸಲಾಗಿದೆ. ದರೋಡೆ ಕೇಸಲ್ಲಿ ಇನ್ಸ್ಪೆಕ್ಟರನ್ನೇ ಈಗ ಪೊಲೀಸರು ಬಂಧಿಸಿದ್ದಾರೆ. ರಾಬರಿ ನಡೆಯೋ ಸಂದರ್ಭದಲ್ಲಿ ಆ ಸ್ಥಳದಲ್ಲಿ ಇನ್ಸ್ಪೆಕ್ಟರ್ ಕೂಡ ಇದ್ರು. ಭಾಗಿಯಾಗಿರೋ ಮಾಹಿತಿ ಇದೆ ಅನ್ನೋದ್ರ ಮೇಲೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಪ್ರದೀಪ್. ಈ ದರೋಡೆ ಕೇಸ್ನ ಇನ್ವೆಸ್ಟಿಗೇಷನ್ ಯಾವ ಹಂತದಲ್ಲಿದೆ ಈಗ? ವಿಜಯ್, ಕಳೆದ 15ನೇ ತಾರೀಕು ಮಡಿವಾಳದ ಒಂದು ಖಾಸಗಿ ಲಾಡ್ಜ್ನಲ್ಲಿ ಕೇರಳ ಮೂಲದ ಇಬ್ರು ವ್ಯಕ್ತಿಗಳು ಉಳ್ಕೊಂಡಿರ್ತಾರೆ. ಇವ್ರ ಬಳಿ 20 ಲಕ್ಷಕ್ಕಿಂತ ಹೆಚ್ಚು ಹಣ ಇರುತ್ತೆ. ಈ ಹಣವನ್ನ ಟ್ರೇಡಿಂಗ್ ನಲ್ಲಿ ಹೂಡಿಕೆ ಮಾಡೋಣ ಅಂತ ಹೇಳಿ ಆತನ ಫ್ರೆಂಡ್ ಒಬ್ಬ ಹೇಳಿರ್ತಾನೆ. ಹೀಗಾಗಿ 20 ಲಕ್ಷ ರೂಪಾಯಿಯನ್ನ ತಂದಿದ್ದಾಗ ಈ ಮಾಹಿತಿಯನ್ನ ತಿಳಿದಂತಹ ಇನ್ಸ್ಪೆಕ್ಟರ್ ಮಹೇಶ್ ಕನಕಗಿರಿ, ಅಂದ್ರೆ ಸದ್ಯಕ್ಕೆ ಈತ ಸಿಐಡಿ ಅಲ್ಲಿ ಇನ್ಸ್ಪೆಕ್ಟರ್ ಆಗಿದ್ದಾರೆ ಅಂತ ಗೊತ್ತಾಗ್ತಾ ಇದೆ. ಈತ ಅಂದ್ರೆ ಅಸಲಿ ಪೊಲೀಸ್ ಆಗಿರುವ ಈತ ಇನ್ನೊಂದಷ್ಟು ಜನನ್ನ ಸೇರಿಸ್ಕೊಂಡು ನಕಲಿ ಪೊಲೀಸ್ಗಳನ್ನ ಸೇರಿಸ್ಕೊಂಡು ಏಕಕಾಲಕ್ಕೆ ಅಲ್ಲಿ ಲಾಡ್ಜ್ ಒಳಗಡೆ ಹೋಗ್ತಾರೆ. ಲಾಡ್ಜ್ ಒಳಗಡೆ ಹೋಗಿ ಕುಪೇಂದ್ರ ರೆಡ್ಡಿ ಮತ್ತೆ ಇನ್ನಿತರ ವಸಂತ್ ಕುಮಾರ್ ಮತ್ತೆ ಇನ್ನಿತರ ಎಲ್ರಿಗೂ ಹೋಗಿ ಅಲ್ಲಿ ಕೇರಳ ಮೂಲದ ಒಂದು 3 ಜನ ಇರ್ತಾರೆ. ಅವ್ರನ್ನ ಎದುರಿಸಿ ಅವರ ಬಳಿ 20 ಲಕ್ಷ ರೂಪಾಯಿಯನ್ನ ದರೋಡೆ ಮಾಡ್ಕೊಂಡು ಹೋಗಿರ್ತಾರೆ. ಈ ವೇಳೆ ಸಿಐಡಿ ಇನ್ಸ್ಪೆಕ್ಟರ್ ಆಗಿರುವಂತಹ ಮಹೇಶ್ ಕನಕಗಿರಿ ಅಲ್ಲಿ ಲಾಡ್ಜ್ ಒಳಗಡೆ ಹೋಗಿರಲ್ಲ. ಆದ್ರೆ ಸಿಐಡಿಯ ಒಂದು ಅಂದ್ರೆ ಪೊಲೀಸ್ ವಾಹನವನ್ನು ಯೂಸ್ ಮಾಡಿ ಮತ್ತೆ ಮಹೇಶ್ ಕನಕಗಿರಿ ಅಲ್ಲಿ ಪೊಲೀಸ್ ಜೀಪಲ್ಲಿ ಆಚೆ ಕೂತಿರೋದು ಮತ್ತೆ ಬೇರೆ ಆರೋಪಿಗಳು ಪೊಲೀಸ್ ಜೀಪ್ ನಲ್ಲೇ ಹೋಗಿರೋದು ಮತ್ತು ಒಬ್ಬ ವ್ಯಕ್ತಿ ಕುಪೇಂದ್ರ ರೆಡ್ಡಿ ಸಿಕ್ಕಾಕೊಂಡಾಗ ಅಂದ್ರೆ ಯಾವಾಗ ಕೇಸನ್ನ ಕೊಡ್ತಾರೆ ಹಣ ಕೊಳ್ಕೊಂಡವ್ರು ಈ ರೀತಿಯಾಗಿ ಪೊಲೀಸರು ಬಂದು ನಮ್ಮ ಹತ್ರ ಹಣ ಕಿತ್ಕೊಂಡವ್ರು ಅಂತ ಆಗ ತನಿಖೆಗೆ ಇಳಿದಂತಹ ಪೊಲೀಸರು ಸದ್ಯಕ್ಕೆ 3 ಅರೆಸ್ಟ್ ಮಾಡಿದ್ದಾರೆ. ವಸಂತ್ ಕುಮಾರ್, ಕುಪೇಂದ್ರ ಮತ್ತು ಮಹೇಶ್ ಕನಕಗಿರಿ 3 ಬಂಧಿಸಿ ವಿಚಾರಣೆಯನ್ನ ನಡೆಸ್ತಾ ಇರುವಂತದ್ದು ಮಡಿವಾಳ ಪೊಲೀಸರು. ವಿಜಯ್, ಥ್ಯಾಂಕ್ ಯು ಪ್ರದೀಪ್.